40 ವರ್ಷದಲ್ಲಿರೋ ಸಂಜಯ್ಗೆ ಮದುವೆ ಮೇಲೆ ಇಂಟ್ರೆಸ್ಟ್ ಇರೋದಿಲ್ಲ. ಆದರೆ ಅವ್ರ ಅಮ್ಮ ಮದುವೆ ಮಾಡ್ಕೋ, ಮಕ್ಕಳು ಮಾಡ್ಕೋ, ಲೈಫಲ್ಲಿ ಎಲ್ಲ ಇದೆ, ಇವು ಮಾತ್ರ ಇಲ್ಲ, ನಮ್ಮ ಫ್ಯಾಮಿಲಿಗೊಬ್ಬ ವಾರಸ್ದಾರನ ಕೊಡು ಅಂತ ಕೇಳ್ಕೊಂಡಿದ್ದಕ್ಕೆ ಅಣ್ಣ ಮದುವೆ ಆಗದೇನೆ ಮಗು ಮಾಡ್ಕೊಂಡು ಬಂದ್ಬಿಡ್ತಾನೆ. ಹೇಗೆ ಆ್ಯಂಡ್ ಅಲ್ಲಿಂದ ಏನೇನು ಆಗುತ್ತೆ ಈ ಸಿನಿಮಾ ಅನ್ನೋದನ್ನು ನೀವು ಸಿನಿಮಾ ನೋಡಿನೇ ತಿಳ್ಕೋಬೇಕು. ಎಸ್, ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ವಿಶ್ವನಾಥ್ ಆ್ಯಂಡ್ ಸನ್ಸ್, ಎ ಫಿಲ್ಮ್ ಬೈ ವೆಂಕಿ ಅಟ್ಲೂರಿ. ಲಕ್ಕಿ ಭಾಸ್ಕರ್ ಗೊತ್ತಲ್ಲ, ಅದರ ಡೈರೆಕ್ಟರ್ ಇವರೇ. ಇಲ್ಲಿ ಸೂರ್ಯ ಆ್ಯಂಡ್ ಮಮಿತಾ ಅವರು ಲೀಡ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಈ ಸಿನಿಮಾ ನೋಡುವಾಗೆಲ್ಲ ನನಗೆ ಒಂದೇ ತಲೆಗೆ ಬಂದಿದ್ದು, ಅಪ್ಪು ಅವ್ರಿಗೆ ಈ ಸಿನಿಮಾ ಬಿದ್ದಿದ್ರೆ ನಮ್ಮಲ್ಲಿ ಹೆಂಗೆ ನುಗ್ಗೋರು ಅಂದರೆ ಜನ, ಸ್ಪೆಷಲಿ ಫ್ಯಾಮಿಲಿ ಆಡಿಯನ್ಸು. ಮೇಯ್ನ್ ಅಟ್ರಾಕ್ಷನ್ ಬಂದ್ಬಿಟ್ಟು ಈ ಸಿನಿಮಾಗೆ ಫ್ಯಾಮಿಲಿ ಆಡಿಯನ್ಸು. ಹೇಳ್ತೀನಲ್ಲ, ನೆಕ್ಸ್ಟ್ ಲೆವೆಲ್ ಇರೋದು. ಇದೊಂದು ಪ್ರಾಪರ್ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ. ಬನ್ನಿ, ಸಿನಿಮಾದಲ್ಲಿ ನನಗೇನು ಇಷ್ಟ ಆಯಿತು, ನನಗೇನು ಕಷ್ಟ ಆಯಿತು ಅಂತ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡುವ. ಆದರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ವಿಡಿಯೋನ ಫುಲ್ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಇದರ ಪ್ಲಾಟ್. 40 ವರ್ಷದ ಒಬ್ಬ ಗಂಡಸು 20 ವರ್ಷದ ಹುಡುಗಿ ಜೊತೆ ರಿಲೇಷನ್ಶಿಪ್ ಅನ್ನೋದೇನಿದೆ, ಅದು ಸ್ವಲ್ಪ ಸೆನ್ಸಿಟಿವ್ ವಿಚಾರನೇ. ಹೇಳೋ ರೀತಿ ಸರಿ ಇಲ್ಲ ಅಂತಂದರೆ ತುಂಬ ಬ್ಯಾಕ್ಲ್ಯಾಶ್ ಕೂಡ ಬರುತ್ತೆ. ಬಟ್ ಇಲ್ಲಿ ಅವರು ತಗೊಂಡಿರೋ ಅಪ್ರೋಚ್ ಏನಿದೆ ಅದು ತುಂಬಾ ನೀಟಾಗಿ ಇಂಟ್ರೆಸ್ಟಿಂಗ್ ಆಗಿದೆ, ಕತೆಗೆ ಸೂಟ್ ಆಗುತ್ತೆ ಆ್ಯಂಡ್ ನಮ್ಮನ್ನು ನೋಡೋವಂತಹ ಆಡಿಯನ್ಸ್ನ ಅದು ಕನ್ವಿನ್ಸ್ ಮಾಡುತ್ತೆ. ಆ್ಯಂಡ್ ಈ ಸಿನಿಮಾನ ಎಂಡ್ ಮಾಡಿರೋ ರೀತಿ ಏನಿದೆ, ಕೆಲವೊಬ್ಬರಿಗೆ ಅದು ವರ್ಕ್ ಆಗ್ಬೋದು, ಕೆಲವೊಬ್ಬರಿಗೆ ವರ್ಕ್ ಆಗದೇ ಇರ್ಬೋದು. ನೆಕ್ಸ್ಟ್, ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ. ಫಸ್ಟ್ ಹಾಫ್ ಆಲ್ಮೋಸ್ಟ್ ಫನ್ನಿಂದಾನೇ ತುಂಬಿದೆ, ಸ್ವಲ್ಪ ಎಮೋಷ್ನಲ್ ಟಚ್ ಇರುತ್ತೆ ಅಷ್ಟೇ. ಸೆಕೆಂಡ್ ಹಾಫಲ್ಲಿ ಕಥೆಯಲ್ಲಿ ಸ್ವಲ್ಪ ಡಿವಿಯೇಷನ್ ಸಿಗುತ್ತೆ. ಅಲ್ಲಿ ಫನ್ ಆ್ಯಂಡ್ ಎಮೋಷನಲ್ ಡ್ರಾಮಾನ ಸ್ವಲ್ಪ ಬ್ಯಾಲೆನ್ಸ್ ಮಾಡೋದಕ್ಕೆ ಹೋಗಿದ್ದಾರೆ. ಒಳ್ಳೊಳ್ಳೆ ಮೊಮೆಂಟ್ಸ್ಗಳಿವೆ ಸಿನಿಮಾದಲ್ಲಿ. ಡೈಲಾಗ್ಸ್ ಆ್ಯಂಡ್ ಡ್ರಾಮಾ ಸಖತ್ತಾಗಿ ವರ್ಕ್ ಆಯ್ತು ನನಗೆ ಅಂತ ಹೇಳ್ತೀನಿ. ಫಸ್ಟ್ ಹಾಫ್ ತುಂಬ ಚೆನ್ನಾಗಿದೆ, ತುಂಬ ಫ್ರೆಶ್ ಅನಿಸುತ್ತೆ. ಆ್ಯಂಡ್ ಅದಕ್ಕೆ ಮೇಯ್ನ್ ರೀಸನ್ ಅಂತಂದರೆ ಅದು ಇಲ್ಲಿನ ಪ್ಲಾಟ್ ಅಂತ ಹೇಳ್ತೀನಿ. ಆ್ಯಂಡ್ ಅದನ್ನು ಎಸ್ಟಾಬ್ಲಿಷ್ ಮಾಡಿರೋ ರೀತಿ. ಮಮಿತಾ ಆ್ಯಂಡ್ ರಾಧಿಕಾ ಅವರ ಕ್ಯಾರೆಕ್ಟರ್ಗಳಿಂದ ಆರ್ಗ್ಯಾನಿಕ್ ಕಾಮಿಡಿ ಚೆನ್ನಾಗಿ ಬಿದ್ದಿದೆ ಸಿನಿಮಾದಲ್ಲಿ. ತುಂಬ ಕ್ಲೀನ್ ಕಾಮಿಡಿ, ಫ್ಯಾಮಿಲಿಗಳಿಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ. ಇನ್ನೊಂದು ಲಾಯರ್ ಕ್ಯಾರೆಕ್ಟರ್ ಇದೆ, ಅವ್ರದ್ದು ಕೂಡ ಫನ್ ಚೆನ್ನಾಗಿ ವರ್ಕ್ ಆಯಿತು. ಡ್ರೈವರ್ ಎಮೋಷನಲ್ ಸೀನ್ ಚೆನ್ನಾಗಿದೆ. ದೆನ್ ಮ್ಯಾಡಿ ಆ್ಯಂಡ್ ಸಂಜಯ್ ಕ್ಯಾರೆಕ್ಟರ್ದು ಒಂದು ಜಾಗದಲ್ಲಿ ಒಂದು ಕಾನ್ವರ್ಸೇಷನ್ ಎಪಿಸೋಡ್ ಇದೆ, ದಟ್ ವಾಸ್ ಟೂ ಗುಡ್ ಅಂತ ಹೇಳ್ತೀನಿ. ಸೆಕೆಂಡ್ ಹಾಫಲ್ಲಿ ಸಮಸ್ಯೆ ಇದೆ, ಅದನ್ನು ಮುಂದೆ ಹೇಳ್ತೀನಿ. ಕ್ಯಾರೆಕ್ಟರ್ಗಳಿಗೆ ಕ್ಲೋಸರ್ಗಳು ಸಿಗ್ತಾ ಹೋಗುತ್ತೆ. ಇನ್ನು ಪರ್ಫಾರ್ಮೆನ್ಸ್ ವೈಸ್ ಮಮಿತಾ ಎನರ್ಜಿ, ಅವರ ಆ್ಯಕ್ಟಿಂಗ್, ಸ್ಕ್ರೀನ್ ಪ್ರೆಸೆನ್ಸ್ ಸಿನಿಮಾಗೆ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂತ ಹೇಳ್ತೀನಿ. ಸೂರ್ಯ ಅವರು ಕೂಡ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಇಂಥ ರೋಲ್ ಅವ್ರಿಗೆ ಹೇಳು ಮಾಡಿಸ್ದಂಗಿರುತ್ತೆ. ಒಂದು ಎಮೋಷ್ನಲ್ ಸೀನ್ ಇದೆ ಸಿನಿಮಾದಲ್ಲಿ, ಅಲ್ಲಿ ಸೂರ್ಯ ಅವರ ಪರ್ಫಾರ್ಮೆನ್ಸ್ ಪೀಕ್ ಅಂತ ಹೇಳ್ತೀನಿ. ಇನ್ನು ರಾಧಿಕಾ ಅವರು ಕೂಡ ಅಷ್ಟೇ, ಸಿನಿಮಾಗೆ ತುಂಬ ಒಳ್ಳೆ ಕಾಂಟ್ರಿಬ್ಯೂಷನ್ನ ಕೊಟ್ಟಿದ್ದಾರೆ. ಸಾಂಗ್ಸ್ ಡೀಸೆಂಟ್ ಅಂತ ಹೇಳ್ತೀನಿ, ನನಗೆ ಅಷ್ಟೊಂದೇನು ವರ್ಕ್ ಆಗಲಿಲ್ಲ. ಓವರಾಲ್ ಸ್ಕೋರ್ ಕೂಡ ಸಿನಿಮಾಗೆ ಮ್ಯಾಚ್ ಆಗಿದೆ. ಇನ್ನು ಸಿನಿಮಾದಲ್ಲಿ ನನಗೆ ಕಷ್ಟ ಆಗಿದ್ದೇನಪ್ಪ ಅಂತಂದರೆ ಇದರ ಸೆಕೆಂಡ್ ಹಾಫ್. ಏನಕ್ಕೆ ಅದಷ್ಟು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೊಡಲಿಲ್ಲ ಅಂತಂದರೆ, ಮ್ಯಾಡಿ ಕ್ಯಾರೆಕ್ಟರ್ ಮೇಲೇ ಸಿನಿಮಾ ಮೇಜರಾಗಿ ನಿಂತಿರೋದು ಆ್ಯಂಡ್ ಅದರಿಂದಾನೇ ಒಳ್ಳೆ ಎಂಟರ್ಟೈನ್ಮೆಂಟ್ ಇದ್ದಿದ್ದು. ಇಂಟರ್ವಲ್ ಪಾಯಿಂಟ್ ಚೆನ್ನಾಗಿ ಅನಿಸುತ್ತೆ, ಅದಾದಮೇಲೆ ಕೂಡ ಚೆನ್ನಾಗಿ ಹೋಗ್ತಿರುತ್ತೆ ಸಿನಿಮಾ. ಬಟ್ ಯಾವಾಗ ಸಬ್ ಪ್ಲಾಟ್ಗೆ ಎಂಟರ್ ಆಗುತ್ತೋ ಅಲ್ಲಿ ಸಿನಿಮಾ ಕಂಪ್ಲೀಟ್ ಪ್ರೆಡಿಕ್ಟಬಲ್ ಆಗೋಗುತ್ತೆ ಆ್ಯಂಡ್ ಅಷ್ಟು ಇಂಟ್ರೆಸ್ಟಿಂಗ್ ಅಂತಲೂ ಕೂಡ ಅನಿಸೋದಿಲ್ಲ. ಮತ್ತೆ ಮ್ಯಾಡಿ ಕ್ಯಾರೆಕ್ಟರ್ ಎಪಿಸೋಡ್ಗಳೇ ಬರಬೇಕಾಗುತ್ತೆ ಸಿನಿಮಾನ ಎಂಗೇಜ್ ಮಾಡೋದಕ್ಕೆ. ಸೊ ಆ ಡಿವಿಯೇಷನ್ ಸ್ವಲ್ಪ ತೊಂದರೆ ಕೊಡ್ತು ಅಂತ ಹೇಳ್ತೀನಿ. ಅದೇನು ಅನ್ನೆಸೆಸರಿ ಅಂತ ಹೇಳ್ತಾ ಇಲ್ಲ, ಬೇಕಿತ್ತು. ಮೇಯ್ನ್ ಕ್ಯಾರೆಕ್ಟರ್ಗೆ ಅದು ತುಂಬ ಇಂಪಾರ್ಟೆಂಟೇ. ಬಟ್ ಎಲ್ಲೋ ಅದು ನನಗೆ ಅಷ್ಟೊಂದು ವರ್ಕ್ ಆಗಲಿಲ್ಲ. ಬಟ್ ಫ್ಯಾಮಿಲೀಸಿಗೆ ಅದು ತುಂಬ ಚೆನ್ನಾಗಿ ವರ್ಕ್ ಆಗ್ಬೋದು ಅಂತ ಹೇಳ್ತೀನಿ. ಆ್ಯಂಡ್ ಅಲ್ಲಲ್ಲಿ ಸ್ವಲ್ಪ ಕಮರ್ಷಿಯಲ್ ಸಿನಿಮಾ ರಿಪೀಟೆಡ್ ಫಾರ್ಮುಲಾ ಇರೋ ಸೀನ್ಸ್ಗಳು ಕಾಣ್ತವೆ. ಪಕ್ಕಾ ಪ್ರೊಡ್ಯೂಸರ್ದೇ ಇನ್ಪುಟ್ ಅದು, ತುರ್ಕಿರೋದು ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ. ಆ್ಯಂಡ್ ಅದು ಸ್ವಲ್ಪ ಪ್ರಾಬ್ಲಮೆಟಿಕ್ ಅಂತ ಅನ್ನಿಸ್ತು ನನಗೆ ಅಷ್ಟೇ. ಬಟ್ ಜನ ಎಂಜಾಯ್ ಮಾಡ್ತಿದ್ದಾರಪ್ಪ. ಮೇ ಬಿ ಸೂರ್ಯ ಅಲ್ವಾ, ಲೈಕ್ ದೇ ಎಕ್ಸ್ಪೆಕ್ಟ್ ಸಮ್ ಕಮರ್ಷಿಯಲ್ ಆ್ಯಕ್ಷನ್ ಆ್ಯಂಡ್ ಆಲ್. ಸೊ ಓವರಾಲ್ ಆಗಿ ನನ್ನ ಪ್ರಕಾರ ಹೇಳೋದಾದರೆ ಇದೊಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರ್ ಅಂತ ಹೇಳ್ತೀನಿ. ಕುಟುಂಬ ಸಮೇತ ಕುಂತು ನೋಡೋವಂತಹ ಸಿನಿಮಾ. ಕನ್ನಡದಲ್ಲೂ ಬಂದಿದ್ರೆ ಚೆನ್ನಾಗಿರೋದು. ನಮ್ಮಲ್ಲಿ ಫ್ಯಾಮಿಲಿ ಆಡಿಯನ್ಸ್ಗೆ ಕ್ಯಾಟರ್ ಮಾಡೋ ಸಿನಿಮಾಗಳು ಬರ್ತಾನೂ ಇಲ್ಲ ಬಿಡಿ. ಬಂದರೂ ಕೂಡ ರಿಲೀಸ್ಗೂ ಮುಂಚೆನೇ ನೋಟಿಸು ಕೋರ್ಟಿಂದ, ರಿವ್ಯೂ ಮಾಡಬಾರ್ದು ಯಾರು ಅಂತ. ಬರುತ್ತೆ ಸೂನ್, ಇದ್ರ ಮೇಲೆ ಒಂದು ವಿಡಿಯೋ ಬರುತ್ತೆ. ಹೇಳ್ತಾನೆ ಇದ್ದೀನಿ ನಾನು, ಮಾಡೋದು ಬಿಟ್ಬಿಟ್ಟು ಮುಚ್ಕೊಂಡು. ಸೊ ಇದಿಷ್ಟು ನನಗೆ ಈ ಸಿನಿಮಾ ನೋಡಿ ಹೇಳಬೇಕು ಅನಿಸಿದ ವಿಚಾರಗಳು. ಸೊ ಸಿಗೋಣ, ನಿಮಗೇನು ಅನ್ನಿಸ್ತು? ನೀವೇನಾದರೂ ಸಿನಿಮಾ ನೋಡಿದರೆ ಹೇಳಿ ಕಮೆಂಟ್ಸಲ್ಲಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.